ಹಾಯ್ ಹಲೋ ವೆಲ್ಕಮ್ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಬ್ಲಾಗ್ ಬಂದು 11:30 ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಇವತ್ತೆಲ್ಲ ಫುಲ್ಲು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಪಾಪುನ ಮಲಗಿಸ್ಬಿಟ್ಟು ನಾಷ್ಟ ಇವತ್ತು ತಿಂಡಿಗೆ ನಮ್ಮ ಅಪ್ಪ ಇವತ್ತು ಟೊಮೆಟೊ ಬಾತ್ ಮಾಡಿದ್ರು. ಎಲ್ಲ ಕೆಲಸ ಎಲ್ಲ ಆಗಿ ಸುಮ್ಮನೆ ಕೂತ್ಕೊಂಡಿದ್ದೆ. ಸೊ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇವಾಗ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಟೈಮ್ ಆಗಲೇ 11:30 ಆಯಿತು. ನಮ್ಮ ಅವಾಗಲೇ 10:00 ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. 10 ಗಂಟೆಗೆ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಜಸ್ಟ್ ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತಾಯಿತು. ಹಾಗೆ ಇವತ್ತು ನಮ್ಮಮ್ಮ ಇವತ್ತು ಬರ್ತಾ ಇದ್ದಾರೆ. ಆಗಲೇ ಹೊರಟಿದ್ದಾರೆ. 6:30 ಬಸ್ ಹತ್ತಿದ್ದಾರೆ. ಈಗ ಬರೋಷ್ಟೇ ಒಂದು 4 ಗಂಟೆ ಆಗ್ಬೋದು. ಹಾಗೆ ಇವತ್ತಿನ ಬ್ಲಾಗ್ ನಾನು ಏನೆಲ್ಲಾಗುತ್ತೆ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಹಾಗೆ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೇಗ ಕ್ಲಿಕ್ ಮಾಡಿಕೊಂಡು ನನ್ನ ಹೊಸ ವೀಡಿಯೋಸ್ನ ನೋಡಿ, ಹಳೆ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಓಕೆ, ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುತ್ತೆ. ಓಕೆ, ಹೋಗ್ಬಿಟ್ಟು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಓಕೆ, ಸಬ್ಸ್ಕ್ರೈಬ್ ಮಾಡೋವರೆಗೂ ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 2 3 4 5 ಪಟ್ಟ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ನೋಡಿ ನಮ್ಮ ಅಪ್ಪ ಎಲ್ಲ ಪುಡಿ ಹೋಗ್ತಿದ್ರು. ಎಲ್ಲ ಫುಲ್ಲು ಎಲ್ಲ ಐಸ್ ಕ್ಯೂಬಲ್ಲೆಲ್ಲ ಆಡ್ತಾ ಇದ್ಲು. ಎಲ್ಲ ಇಲ್ಲೆಲ್ಲ ನೀರು ಹೂವೆಲ್ಲ ಕಿತ್ತಾಕ್ಬಿಟ್ಟವಳು ನೋಡಿ. ಇಲ್ಲೆಲ್ಲ ಇವತ್ತು ಸೋಮವಾರ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಎಲ್ಲ ಆಗಿದೆ. ಪೂಜೆ ಎಲ್ಲ ಆಗಿದೆ. ಇವತ್ತು ಸ್ವಲ್ಪ ವೆದರು ಕೂಲಾಗಿದೆ ನೋಡಿ. ಸ್ವಲ್ಪ ಬಿಸಿಲು, ಸ್ವಲ್ಪ ಮೋಡ, ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಐತೆ. ಗಾಳಿ ಬಟ್ಟೆಗಳೆಲ್ಲ ಹಾಕೊಂಡ್ಬಿಟ್ಟವೆ ಅಂತ ಕ್ಲಿಪ್ ಹಾಕ್ತಿರ್ತೀನಿ ಫುಲ್ಲು ಸಾಲಾಗಿ. ಇದರಲ್ಲಿ ಗೈಸ್ ನಮ್ಮ ಅಮ್ಮ ಹೊಸ ತೊಗೊಂಡಿರೋದು ಮೀಶೋದಿಂದ. ಪಾಪ ಬಟ್ಟೆ ಒಣಗಬೇಕು ಅಂತ ತೊಗೊಂಡಿರೋದು. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಕ್ಲಿಪ್ ಸ್ಟ್ಯಾಂಡ್ ನಮ್ಮ ಅಮ್ಮ ಮೀಶೋದಿಂದ ಆರ್ಡ್ರ್ ಮಾಡಿ ತೊಗೊಂಡಿರೋದು. ಓಕೆ ಗೈಸ್, ಬನ್ನಿ ನೋಡೋಣ ಏನಾಗ್ತಂತೆ. ಸ್ವಲ್ಪ ಕೆಲಸ ಇದೆ, ಒಂದು ಸ್ವಲ್ಪ ಕೆಲಸ ಮಾಡಿಬಿಟ್ಟು ಮಾಡೋಣ. ನಮ್ಮ ಅಪ್ಪ ಟೊಮೆಟೊ ಬಾತ್ ಮಾಡಿದರು. ಬಟಾಣಿ ಮತ್ತು ಕಡಲೆಕಾಳು ಎಲ್ಲ ಹಾಕ್ಬಿಟ್ಟು ಪಲಾವ್ ಟೊಮೆಟೊ ಬಾತ್ ಮಾಡಿದ್ರು. ಸಿಕ್ಕಾಪಟ್ಟೆ ಖಾರ ಐತೆ, ಸಿಕ್ಕಾಪಟ್ಟೆ ಖಾರ ಐತೆ. ವಾಶ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ. 22 ನಿಮಿಷ ಐತೆ. ಪಾಪು ಮಾಡ್ಕೊಳ್ತಾನೆ. ಬಂಗಾರಿ ನಿದ್ದೆ ಮಾಡ್ತೈತೆ. ಇವತ್ತು ಆ್ಯಕ್ಚುಲಿ ಮೈ ಒರೆಸ್ದೆ. ಇವತ್ತು ಮೈ ಒರೆಸಿದ್ದೀನಿ. ಯಾಕಂದರೆ ಒಬ್ಬರು ಆಂಟಿ ಬರ್ತಾರೆ ಡೈಲಿ ಸ್ನಾನ ಮಾಡ್ಸೋಕ್ಕೆ. ಅವ್ರು ಆಂಟಿ ಬರ್ತಾರೆ. ಅವ್ರು ಅಂದರೆ ಓಡ ಮುಚ್ಕೊಂಡಿದ್ರೆ ಸ್ನಾನ ಮಾಡ್ಸೋಕ್ಕಾಗಲ್ಲ, ಅಂದರೆ ಬೇಡ ಶೀತ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ಅಮ್ಮನೂ ಬೇರೆ ಇಲ್ವಲ್ಲ, ನೀರು ಏಕೆ ನಮ್ಮ ಅಮ್ಮ ಬೇಕಲ್ಲ. ನಾನು ಒಂಥರ ಗೊತ್ತಾಗಲ್ಲ ಸ್ವಲ್ಪ. ಇನ್ನೂ ನಮ್ಮ ಅಮ್ಮ ಇದ್ದಾಗ ಬೇಕಾದ್ರೆ ಒಯ್ತೀನಿ, ಅವರ ಆಂಟಿ ಇದ್ದಾಗ ಒಯ್ಯೋಕ್ಕಾಗಲ್ಲ. ಅದಕ್ಕೆ ನಾಳೆ ಮಾಡಿಸೋಣ ಅಂತ ಸುಮ್ಮನೆ ಅದು. ಇವತ್ತು ಮಾಡಿಸ್ಬೇಕಿತ್ತು ಆ್ಯಕ್ಚುಲಿ. ಆಂಟಿ ಇವತ್ತು ಬಿಸಿ ನೀರಲ್ಲಿ ಮೈ ಒರೆಸ್ಬಿಟ್ಟು ಮಲ್ಸ್ಬಿಟ್ಟಿದ್ದೀನಿ ಪಾಪನ. ನನಗೆ ಐಡಿಯಾ ಇನ್ನೊಂದು ಹೆಂಗಂತ, ನಾವು ಅಮ್ಮ ಇದ್ದರೆ ಸ್ನಾನ ಮಾಡಿಸೋದು ಎಷ್ಟು ಗಂಟೆ ಆಗುತ್ತೆ. ನಾವು ಅಮ್ಮ ಇದ್ದರೆ ಆಂಟಿ ಬರೋದು 10:30 ಆಗುತ್ತೆ. ನಾವು ಸ್ನಾನ ಮಾಡಿಸಿ ಎಲ್ಲ ಮಲಗಿಸೋ ಅಷ್ಟರಲ್ಲಿ 12 ಗಂಟೆ ಆಗಿರುತ್ತೆ. ಇಲ್ಲಿಂದ ಆಗಲೇ ಒಂದು ನಿದ್ದೆ ಮಾಡ್ಕೊಂಡ್ಬಿಡ್ತಾನೆ. 9:30 10 ಗಂಟೆಲಿ ಒಂದು ನಿದ್ದೆ ಮಾಡ್ಕೊಂಡ್ಬಿಡ್ತಾನೆ ಬೆಳಗ್ಗೆ. ಈಗ ಸ್ನಾನ ಮಾಡಿಸಿ ಮಲಗಿಸೋ ಅಷ್ಟರಲ್ಲಿ 12 ಗಂಟೆ ಅಂದರೆ 12:30 ಆಗಿರುತ್ತೆ. ಅವನು ಆಗ ನಿದ್ದೆ ಹೋಗಿರ್ತದಲ್ಲ, ಪಟ್ ಅಂತ ಎದ್ಬಿಡ್ತಾನೆ, ಮಲಗಲ್ಲ. ಈಗ ಎತ್ತಿಸಿ ಫೀಡ್ ಮಾಡಿ ತಿರ್ಗ ಮಲಗಿಸಿ ಆಮೇಲೆ ಎದ್ದೇಳೋದು. ತಿರ್ಗ 4 ಗಂಟೆ ಎದ್ದೇಳೋದು.
4 ಗಂಟೆಗೂ ಇರೋಲ್ಲ, 3 ಗಂಟೆ ಎದ್ಬಿಡ್ತಾನೆ ಒಂದ್ಸತಿ. ಅವನಿಗೆ ನಾವೇ ಎದುರಿಸ್ಬೇಕು, ಆ ಥರ ಎಲ್ಲ ಆಗುತ್ತೆ. ಸೊ ಟೈಮಿಂಗ್ಸ್ ಕರೆಕ್ಟಾಗಿ ಫಾಲೋ ಮಾಡಬೇಕು ಅಷ್ಟೇ. ಇವಾಗ ನೋಡಿ ನಾನು ಬೆಳಗ್ಗೆ 9:30ಗೆ ಸ್ನಾನ ಅಂದರೆ ಮೈ ಒರೆಸ್ಬಿಟ್ಟು ಅಮ್ಮ ಇದ್ದಾರೆ ನಾನೇ ಮಾಡ್ಕೊತಾ ಇದ್ದೀನಿ ಪಟ್ಪಟ ಅಂತ. ಅದು ಕೈ ಏನೋ ಗೊತ್ತಿಲ್ಲ, ಅಮ್ಮ ಇದ್ದಾಗ ಕೈಯೇ ಹೊಡಲ್ಲಪ್ಪ ನನಗೆ. ಅಮ್ಮ ಇದ್ದಾಗ ಕೈಯೇ ಹೊಡಲ್ಲ ನನಗೆ. ಇವಾಗ ನಾವು ಅಮ್ಮ ಇರೋಲ್ಲ, ನಾನೇ ಬೇಗ ಮೈಯೆಲ್ಲ ಹೊಸ್ಬಿಟ್ಟು ನಾನು ಹಾಲು ಕುಡಿಸ್ಬಿಟ್ಟು ಮಲ್ಸ್ಬಿಡ್ತೀನಿ ಅಷ್ಟೇ. ಒಂದು ಗಂಟೆಗೆ 1:15ಗೆ ಎಬ್ಬಿಸ್ಬಿಟ್ರೆ ಮತ್ತೆ ಈಗ ಒಂದು ಸ್ವಲ್ಪ ತಮ್ಮಲ್ಲಿ ಹಾಲು ಕುಡಿಸ್ತಾರೆ. ಕೈ ನೋತೈತೆ ಹಿಂಗೆ ಹಿಡ್ಕೊಂಡು ವೀಡಿಯೋ ಮಾಡಿದ್ರೆ ಕೈ ನೋವು. ಓಕೆ ಬನ್ನಿ, ನಿಮಗೆ ಕೆಲಸ ಐತೆ, ಏನೋ ಕೆಲಸ ಮಾಡಬೇಕು, ಒಂದು ಸ್ವಲ್ಪ ಆಫೀಸ್ ಕೆಲಸ ಮಾಡಬೇಕು. ಬನ್ನಿ ಮತ್ತೆ ಬನ್ನಿ. ಗೈಸ್, ನಿನ್ನೆ 1 ಡೇ ವಿತೌಟ್ ಅಮ್ಮ ಅಂತ ಒಂದು ಚಾಲೆಂಜ್ ಮಾಡಿದ್ನಲ್ಲ, ಫ್ಲಾಪ್ ಆಗ್ತಿತ್ತು. ಅದು ಅಂದರೆ ಫ್ಲಾಪ್ ಆಗಿಲ್ಲ, ನಾನು ನೈಟ್ ಹಂಗೆ ಮಾಡೋಣ ಅಂದ್ಕೊಂಡೆ, ಹಾಗೆ ನನ್ನ ಕೈಯಲ್ಲಿ ಮಾಡೋಕ್ಕಷ್ಟೇ. ಯಾರೆಲ್ಲ ವೀಡಿಯೋಸ್ ನೋಡಿಲ್ಲ ಪ್ಲೀಸ್ ಬೇಗ ಹೋಗಿ ನೋಡಿ, ಚೆನ್ನಾಗಿದೆ ವೀಡಿಯೋ. ಕಾಮಿಡಿನೂ ಇದೆ, ಫನ್ನಾಗೂ ಇದೆ, ಸ್ವಲ್ಪ ನೋಡ್ಬೋದು ನಿಮಗೆ. ಸೊ ಅದು ನೋಡಿ, ಅದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಓಕೆ. Spider-Man also help people feel safe and happy. If you ever need help or have a problem, you can always ask for help from grown-ups, just like how Spider-Man helps people. Okay. And you're my favorite superhero fan. Keep being amazing and remember to always be kind and help others when you can. Goodbye, kid. Have a super day. Okay, bye. ಅಡ್ಜಸ್ಟ್ಮೆಂಟಿಗೆ ಮಾತಾಡ್ತಾವಳೆ ಮಾನ್ಯ. ಆ್ಯಕ್ಚುಲಿ ಅದು ಅಲ್ಲೊಂದು ಒಳ್ಳೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಕೆ ಗೋ. Oh, that's a very cute name. ಓಕೆ ನಮ್ಮ ಮನೆಗೆ ಬಾ. Well, hey there. It's great to meet a fan. What's on your mind, kiddo? ಓಕೆ. What's your favorite thing about superheroes? ಡ್ಯಾನ್ಸಿಂಗ್. I see. Well, you know, even superheroes like me make mistakes sometimes. The important thing is to learn from them. Okay, they'll tell you a story. ಲೆಟ್ಸ್ ಗೋ. ಓಕೆ ಅಂದ್ರು. ಓಕೆ. ಬಾಯ್. ಮೊನ್ನೆ ನಾನು ವಿಟಮಿನ್ ಸೊಪ್ಪು ಅಂತ ಹೇಳಿದ್ನಲ್ಲ, ಅದೇ ಇದು ಸೊಪ್ಪು ನೋಡಿ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ, ಇದೇ ಸೊಪ್ಪು. ಇದು ಫ್ರಿಜ್ಜಲ್ಲಿ ಇಟ್ಟಿದ್ದು ತಂದು, ಇದು ಏನಾಗಲ್ಲ. ಇದನ್ನ ವಡೆ ಮಾಡಿದ್ದು ಅಂತ ಮೊನ್ನೆ ತೋರಿಸಿದ್ನಲ್ಲ, ನನ್ನ ವಡೆ ಮಾಡಿದ್ವಿ ಅಂತ ತೋರಿಸಿದ್ವಲ್ಲ, ಅದೇ ಇದು ಸೊಪ್ಪು. ವಿಟಮಿನ್ ಸೊಪ್ಪು ಅಂದರೆ ಇದೆ. ಮೊನ್ನೆ ಊರಿಗೆ ಹೋಗಿದ್ವಲ್ಲ, ಅವಾಗ ತೊಗೊಬಂದ್ವಿ. ಅದಕ್ಕೆ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ವಡೆ ಮಾಡೋಕ್ಕೆ. ಇದು ನಿಮ್ಗೆ ಗೊತ್ತಿರುತ್ತೆ, ಕೆಸ ಸೊಪ್ಪು ಅಂತ. ಕೆಸುವಿನ ಸೊಪ್ಪು, ಕೆಸುವಿನ ಸೊಪ್ಪು. ಇದರಿಂದ ಪತ್ರೊಡೆ ಮಾಡ್ತಾರೆ, ಪತ್ರೊಡೆ. ನಮ್ಮ ಊರ ಕಡೆ ನೀವು ಮಲೆನಾಡು ಸೈಡೆಲ್ಲ ಬಂದರೆ ಗೊತ್ತಾಗುತ್ತೆ, ಇದು ಪತ್ರೊಡೆ ಇದರಲ್ಲಿ ಮಾಡ್ತಾರೆ. ದೊಡ್ಡ ಎಲೆ ಇದು, ಎಲೆ ಇದರಲ್ಲಿ ಪತ್ರೊಡೆ ಮಾಡ್ತೀವಿ ನಾವು. ಪತ್ರೊಡೆ ಮಾಡ್ತಾರೆ. ಇದು ವಿಟಮಿನ್ ಸೊಪ್ಪು. ಇದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಇವಾಗ ಕುತ್ಕೊಂಡು. ಊರಿಂದ ತಗೊಂಡ್ಬಂದಿದ್ವಿ, ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ದೀವಿ. ಇದು ನಾಳೆಗೆ ನಾಳೆ ಮಾಡಲ್ಲ, ಗೊತ್ತಿಲ್ಲ ಯಾವಾಗ ಮಾಡ್ತಾರಂತ. ಒಟ್ಟಿನಲ್ಲಿ ಅದರಲ್ಲಿ ಈ ಎಲೆಯಲ್ಲಿ ಪತ್ರೊಡೆ ಮಾಡ್ತಾರೆ. ಕೆಸಿನ ಸೊಪ್ಪಿದೆ ಹೆಸರು. ನೋಡಿ ಎಷ್ಟು ದೊಡ್ಡದೈತೆ ಎಲೆ. ನೋಡಿರ್ತೀರ ನೀವು, ಬೆಂಗಳೂರು ಕಡೆ ಎಲ್ಲ ಸಿಗೋಲ್ಲ. ಊರ ಕಡೆ ಇವಾಗ ಮಳೆ ಅಲ್ವಾ, ಊರ ಕಡೆ ತುಂಬ ಬೆಳೀತಿದ್ರು. ತುಂಬ ಬೆಳೀತಾನೆ ಇರ್ತಾರೆ. ಅಲ್ಲಿಂದ ಕಿತ್ಕೊಂಡ್ಬಿಟ್ಟು ನಾವು ಮೊನ್ನೆ ಹೋಗಿದ್ದ ನಮ್ಮ ದೊಡ್ಡಪ್ಪನ ಮನೆಗೆ ಹೋಗಿದ್ನಲ್ಲ, ಅವಾಗ ಕಿತ್ಕೊಟ್ರು. ಇದು ಅಷ್ಟೇ ವಿಟಮಿನ್ ಸೊಪ್ಪು ಅಷ್ಟೇ ಅವ್ರ ಮೇಲೆ ಇಟ್ಟಿರೋದು. ಇದು ನಮ್ಮ ಅಜ್ಜಿ ಮಾಡ್ತಾರೆ, ನಮ್ಮ ಅಪ್ಪ ಅವ್ರ ಅಮ್ಮ ಮಾಡ್ತಾರೆ. ಸೊಪ್ಪಿನ ಇದು ವಡೆ ಮಸ್ತಾಗಿರುತ್ತೆ. ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಮಾತ್ರ ಸೂಪರ್ ಆಗಿದೆ. ನಾವು ಅವತ್ತು ಹೇಳ್ತಾ ಇದ್ದೀವಿ, ನಮ್ಮ ಅಜ್ಜಿ ಅವ್ವ ಅಂತ, ನಮ್ಮ ಅಪ್ಪ ಅವ್ರ ಅಮ್ಮ ಅವ್ವ ಅಂತ ಕರಿತೀವಿ. ಅವರಂತೂ ಮಸ್ತಾಗಿ ಮಾಡ್ತಾಯಿದ್ರು. ನಾವಂತೂ ಅವ್ರು ಮಾಡ್ತಿದ್ದಂಗೆ ಹಾಕೊಂಡು ತಿಂದಿದ್ವಿ. ಅವ್ರು ಎತ್ತಿರ್ತಾಯಿದ್ರು ಅದನ್ನ. ಅವರ ಮಕ್ಕಳಿಗೆ ಅಂದರೆ ನಮ್ಮ ಅಪ್ಪ ನಮ್ಮ ಚಿಕ್ಕಪ್ಪ ಇರ್ತಾರಲ್ಲ, ಅವ್ರಿಗೆಲ್ಲ ಎತ್ತಿರ್ತಾಯಿದ್ರು. ನಮಗೆಲ್ಲ ಒಂದೊಂದೇ ಕೊಡ್ತಾಯಿದ್ರು. ನಾವು ಅವರೆಲ್ಲ ಮಾಡಿಬಿಟ್ಟು ಎತ್ತಿರ್ತಾರಲ್ಲ, ನೋಡ್ಕೊಂಬಿಡ್ತೀವಿ.
ಆವಾಗ ಹೋಗ್ಬಿಟ್ಟು ಮೆಲ್ಲಕ್ಕೆ ಒಂದೇ ಬಾಯಿ ಹಾಕ್ಕೊಂಡು ಎತ್ಕೊಂಡು ಜೋಗ ಹಾಕೊಂಬರೋದು. ಒಂದು 10-15 ಮಾಡ್ಕೊಂಡು ಎತ್ಕೊಂಡು ಜೋಗ ಹಾಕ್ಕೊಂಡು ಬಂದು ತಿನ್ನೋದು. ಅಷ್ಟೇ ಬಂದು ತಿನ್ನೋದು. ನಮ್ಮ ಅವ್ರಿಗೆ ಗೊತ್ತಾಗ್ತಿಲ್ಲ ಅವಾಗ. ಆಮೇಲೆ ನೋಡ್ಬೇಕಾದ್ರೆ ಏನಾಯ್ತು ಇಷ್ಟೊಂದು ಇತ್ತಲ್ಲ ಎಲ್ಲಾಯಿತು ಅಂತ ಆಮೇಲೆ ಕೇಳೋರು. ನಾವು ಗೊತ್ತಿಲ್ಲ ಅಂತ ಹೇಳ್ತಿದ್ವಿ. ಅವಾಗ ಚೆನ್ನಾಗಿ ಗೊತ್ತಾ, ಮೆಮೊರೀಸ್ ತುಂಬಾ ಇರುತ್ತೆ ಇದರಲ್ಲಂತೂ. ಸೊಪ್ಪಲ್ಲಂತೂ ಮೆಮೊರೀಸ್ ಮಾತ್ರ ತುಂಬಾ ಐತೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ನಮ್ಮ ಅಪ್ಪ ಬಂದು ಮಾಡ್ತಾರೆ. ಇದನ್ನ ತೋರಿಸ್ತೀನಿ ಯಾವ ಥರ ಮಾಡಬೇಕು. ಇವತ್ತು ನಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ಗೊತ್ತಾ? ಊಟದ ಸ್ಪೆಷಲ್ ಏನು ಸಾಂಬಾರು ಮಾಡಿದ್ದಾರೆ ಗೊತ್ತಾ? ತೋರಿಸ್ತೀನಿ. ಇಲ್ಲಿ ಬಿಸಿಗೆ ಕಣಿಲೆ, ನಮ್ಮೂರ ಕಡೆ ಇದನ್ನ ಕಣಿಲೆ ಅಂತ ಹೇಳ್ತೀವಿ. ನೀವು ಏನು ಹೇಳ್ತೀರಾ ಅಂದರೆ ಬಿದಿರು. ಈ ಕಡೆ ಎಲ್ಲ ಬಿದಿರು ಅಂತ ಹೇಳ್ತಾರೆ. ನಮ್ಮೂರ ಕಡೆ ಮಳೆಗಾಲದಲ್ಲಿ ಇದು ಜಾಸ್ತಿ ಈ ಥರ ಸಾಂಬಾರು ಮಾಡೋದು. ಬಿದಿರು ಅದನ್ನು ಕಟ್ ಮಾಡಿ ಎಳೆ ಇರಬೇಕಾದ್ರೆ ಕಟ್ ಮಾಡಿ ಸಾಂಬಾರು ಮಾಡೋದು. ಅಲ್ಲೇ ಊರ ಕಡೆ ಎಲ್ಲ ಇದೆ ಜಾಸ್ತಿ. ಮಳೆಗಾಲ ಅಲ್ವಾ, ಊರ ಕಡೆ ಎಲ್ಲ ಇದೇ ಸ್ಪೆಷಲ್ಲು. ಇಲ್ಲಿ ಕಳಲ್ ಏನು ಹೇಳ್ತಾರೆ, ಬಿದ್ರು ಬಂದೇರು ಕಣಿಲೆ ಅಂತ ಹೇಳ್ತೀವಿ ನಾವು. ಅಲ್ಲಿ ಇಲ್ಲಿ ಬಿದ್ರು ಅಂತ ಹೇಳ್ತಾರೆ. ಇವಾಗ ಅಷ್ಟೇ ಫ್ಲಿಪ್ಕಾರ್ಟಿಂದ ಇದು ಆರ್ಡ್ರ್ ಮಾಡಿದೆ. 2 ಪೀಸ್ ಕಲರ್ಸ್ ABCD ಫ್ಲಿಪ್ಕಾರ್ಟ್ ಮಿನಿಟ್ಸಿಂದ ನೋಡಿ. ಸುಮ್ಮನೆ ಆರ್ಡರ್ ಬೇಕಾಗುತ್ತೆ ಅವಳಿಗೆ. ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿಸ್ದೆ. ಚೆನ್ನಾಗಿದೆ, ತೆಗೆದು ನೋಡ್ತೀನಿ ಹೆಂಗಿದೆ, ಯಾವ ಥರ ಅಂತ ತೋರಿಸ್ತೀನಿ ತೆಗೆದ್ಬಿಟ್ಟು. ಇವಾಗ ಜಸ್ಟ್ ಇವಾಗ ಬಂತು. ಪಾಪನ ಮಗಿಸ್ಬಿಟ್ಟು ತೋರಿಸ್ತೇನೆ ಯಾವ ಥರ ಇದೆ ಅಂತ ಪ್ರಾಡಕ್ಟು. ನೋಡಿ ಇದೆ ಪಜಲ್. ಪಾಂಡ್ ಬೇಡ, ಇವ ರಾಗುನ ಗಳಿಸಿ. ವಿಟಮಿನ್ ಸಿ ಒಳಗಡೆ ಇದೆ. ಗೈಸ್ ಇವಾಗ ನೋಡಿಲ್ಲ, ಇವಾಗ ಒಂದು ಆರ್ಡ್ರ್ ಮಾಡಿದೆ ಪಾಪುಗೆ ಆಡೋಕ್ಕೆ ಅಂತ. ಸ್ಪಿನ್ನಿಂಗ್ ಟಾಪ್ ಥರ ಇದೊಂದು ಪ್ಯಾಕ್ ಆಫ್ 3 ಬರುತ್ತೆ. ಒಂದರಲ್ಲಿ 3 ಹಣೆ ಹಾಕೊಂಡು ನಟಾಡೋದು. ಹಣೆ ಹಾಕೊಬೋದು ಸುಮ್ಮನೆ ಹಿಂಗೆ ಈ ಥರ ಸುಮ್ಮನೆ ಹೆಂಗೆ ಆಡಿಸೋಕ್ಕೆ. ಪಾಪು ಸುಮ್ಮನೆ ಆಡೋಕ್ಕಷ್ಟೇ ಒಂದು ಸ್ವಲ್ಪ ನೋಡ್ತಾ ಇರ್ತಾನಲ್ಲ, ಅದಕ್ಕೆ ತಗೊಂಡೆ. ಚೆನ್ನಾಗಿದೆ. ಇವತ್ತು ನಮ್ಮ ಮನೇಲಿ ಚಿಲ್ಲಿ ಚಿಕನ್ ಮಾಡ್ತಾ ಇದ್ದಾರೆ. ಚಿಲ್ಲಿ ಚಿಕನ್ ತೋರಿಸ್ತೀನಿ ಬನ್ನಿ. ಇವತ್ತು ಚಿಲ್ಲಿ ಚಿಕನ್ ಮಾಡ್ತಾ ಇದ್ದಾರೆ ನಮ್ಮಪ್ಪ. ಇಲ್ಲ ಇದಕ್ಕೆಲ್ಲ ಮ್ಯಾರಿನೇಟ್ ಮಾಡಿದ್ದಾರೆ, ಏನೆಲ್ಲ ಹಾಕಿದ್ದಾರೆ ಅಂತ ನಮ್ಮ ಅಪ್ಪ ಹೇಳ್ತಾರೆ. ಒಂದೊಂದೇ ಹೇಳಿಯಪ್ಪ ಏನು ಹಾಕಿದ್ದೀರಾ ಅಂತ. ಸ್ವಲ್ಪ ಮೊದಲನೇದಾಗಿ ಆಯ್ತು. ಆಮೇಲೆ ಒಂದೂವರೆ kg ಚಿಕನು, ಬೋನ್ ಸ್ಕಿನ್ ಔಟ್ ಚಿಕನು 1.5 kg. ಇದನ್ನು 2 ಸರಿ ತೊಳೆದು ನೀರು ಬಸ್ತು, ಆಮೇಲೆ ಅದಕ್ಕೆ ಮಸಾಲೆ ಐಟಮ್ಗಳು, ಸೋಯಾ ಸಾಸು, ಚಿಲ್ಲಿ ಸಾಸು, ವಿನಿಗರು, ಟೊಮಾಟೊ ಸಾಸು,
ಇನ್ನೇನು ಆಮೇಲೆ ಇನ್ನೇನು ಯಾವುದು ಇದು ಏನಪ್ಪ ಅದು ಕಾರ್ನ್ಫ್ಲೋರು ಕಾರ್ನ್ಫ್ಲವರು, ಹಾಂ, ಅರಿಶಿನ ಪುಡಿ, ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಂ ಕಸ್ತೂರಿ ಮೇಥಿ, ಹಾಂ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಓಕೆ, ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿಡಬೇಕು ಅರ್ಧ ಗಂಟೆ, ಹಾಫ್ ಆನ್ ಅವರ್. ಹಾಂ, ಅದಾದ ನಂತರ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಬೇಕು. ಸ್ವಲ್ಪ ಹೊತ್ತು ಆಮೇಲೆ ಆಮೇಲೆ ಒಂದೊಂದೇ ಎಣ್ಣೆಗೆ ಬಿಡಬೇಕು. ಎಣ್ಣೆಲಿ ಬಿಡೋದು. ಎಣ್ಣೆ ಬಿಟ್ಟಾಗಿ ಅದು ಸ್ವಲ್ಪ ಈ ಥರ ಡೀಪ್ ಫ್ರೈ ಆಗಬೇಕು. ಈ ಥರ ಫ್ರೈ ಆಗಬೇಕು. ಆವಾಗ ಪಟ ಅಂತ ಸಿಡಿತಾ ಇರುತ್ತೆ. ಸ್ವಲ್ಪ ದೂರ ನಿಂತ್ಕೊಬೇಕು ಎಣ್ಣೆಯಿಂದ. ಬಡ್ ಏನಂದೆ ಇನ್ನೊಂದ್ಸಲ ಹೇಳು. ಬಡ್ ಆಗ್ತಾ ಇರುತ್ತೆ. ಸೊ ಇದನ್ನೆಲ್ಲ ಈ ಥರ ಫ್ರೈ ಮಾಡ್ಕೊಬೇಕು. ಫ್ರೈ ಆದಮೇಲೆ ಇವೆಲ್ಲ ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಇದಕ್ಕೆ. ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕರಿಬೇವು, ಸೋಯಾ ಸಾಸು, ಚಿಲ್ಲಿ ಸಾಸು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನೆಲ್ಲ ಎಣ್ಣೆಯಲ್ಲಿ. ಅದಾದಮೇಲೆ ಚಿಕನ್ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಎಣ್ಣೆಯಲ್ಲಿ, ಅದನ್ನು ಮಸಾಲೆ ಹಾಕಿರೋ ಚಿಕನ್ನ ಇದಕ್ಕೆ ಹಾಕಬೇಕು ಎಣ್ಣೆಗೆ. ಇದನ್ನ ಫ್ರೈ ಮಾಡಿಟ್ಕೊಳಕ್ಕೆ ಅದ್ರ ಜೊತೆ ಚಿಕನ್ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನೊಂದು ಚೂರು ಗಟ್ಟಿ ಬರಬೇಕು ಅಂತ ಹೇಳಿದಾಗ ಇಲ್ಲಿ ಕಾರ್ನ್ಫ್ಲವರ್ ಇದೆಯಲ್ಲ, ಕಾರ್ನ್ಫ್ಲವರ್ನ ನೀರು ಮಾಡಿಬಿಟ್ಟು ಚೂರು ಹಾಕಬೇಕು. ಆವಾಗ ಸ್ವಲ್ಪ ಗಟ್ಟಿಯಾಗುತ್ತೆ ಮಸಾಲ. ಆವಾಗ ಚಿಲ್ಲಿ ಚಿಕನ್ ರೆಡಿ. ಇದು ನೆಕ್ಸ್ಟ್ ಸ್ಟೆಪ್ ಹೆಂಗೆ ಹಾಕ್ತಾರೆ, ಏನೇನು ಮಾಡ್ತಾರೆ ಅಂತ ತಿರ್ಗಿ ತೋರಿಸ್ತೀನಿ. ಇದು ಫುಲ್ ಫ್ರೈ ಆಗಲಿ. ತಿನ್ನು. ಚಿಲ್ಲಿ ಚಿಕನ್ ಮಾಡ್ತಾವ್ರೆ. ಇವ್ ನೋಡಿ ಇಲ್ಲಿ ಕಳ್ಳನ ಥರ ಬಲ್ಲಿ ನಿಂತ್ಕೊಂಡು ತಿಂತಾನೆ ಇಲ್ಲಿ. ನಾನು ಹತ್ರ ಮಾತಾಡಲ್ಲ. ಬಂದು ನಿಂತ್ಕೊತಾನೆ ಇಲ್ಲಿ, ನಿಂತ್ಕೊಂಡು ಮೆಲ್ಲಕ್ಕೆ. ಓಕೆ, ಆಮೇಲೆ ಸಿಗ್ತೀನಿ. ಏನೇನು ಮಾಡ್ತಾರೆ ಅಂತ ಆಮೇಲೆ ತೋರಿಸ್ತೀನಿ. ಹೊರಗೆ ತಿನ್ಬೇಕಾದ್ರೆ ಈ ಥರ ಬರಬೇಕು. ಆ್ಯಕ್ಚುಲಿ ನಾನು ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನೋಡಿದೆ ಕಾಪಿರೈಟ್ಸ್ ಬಂದ್ಬಿಡುತ್ತೆ. ಸಾಂಗು ಪ್ಲೇ ಆಗ್ತಾಯಿತ್ತು. ಅಲ್ಲಿ ಟಿ ವಿ ನೋಡ್ತಾ ಇದ್ವಲ್ಲ, ಕಾಂತಾರವನ್ನು ಫಿಲಮ್ ಹಾಕಿದ್ರಲ್ವ, ಅದು ಕಾಪಿರೈಟ್ಸ್ ಬಂದ್ಬಿಡುತ್ತೆ ಅಂತೇಳ್ಬಿಟ್ಟು ಇವಾಗ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಚಿಕನ್ ಬಂದುಬಿಟ್ಟು ಮ್ಯಾರಿನೇಟ್ ಮಾಡ್ತೀವಲ್ಲ, 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡ್ತಿರಲ್ಲ, ಆವಾಗ ಮಸಾಲೆಲ್ಲ ಹಾಕಿರ್ತಾರಲ್ಲ, ಅದು ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಂಡಿರುತ್ತೆ. ಸೊ ಎಣ್ಣೆ ಹಾಕಿದ ತಕ್ಷಣ ಅದು ಸಾಫ್ಟ್ ಆಗುತ್ತೆ. ಚಿಕನ್ ಒಂಥರ ಸಾಫ್ಟಾಗಿ ತಿನ್ಬೇಕಾದ್ರೆ ಒಂಥರ ಮಸಾಲೆ ಒಂಥರ ಬಾಯಿಗೆ ಒಂಥರ ಸ್ವಲ್ಪ ಫ್ಲೇವರ್ ಹೊಡಿತಾ ಇರುತ್ತೆ. ಸೋಯಾ ಸಾಸ್, ಚಿಲ್ಲಿ ಸಾಸು, ವಿನಿಗರು ಮತ್ತು ಟೊಮೆಟೊ ಸಾಸ್ ಎಲ್ಲ ಹಾಕಿರ್ತೀವಲ್ಲ, ಅದೊಂಥರ ಫ್ಲೇವರ್ಫುಲ್ಲಾಗಿ ಬಾಯಿಗೆ ಒಂಥರ ಟೇಸ್ಟ್ ಕೊಡ್ತಾ ಇರುತ್ತೆ. ಸೊ ಇದನ್ನೇ ನಾವು ಮಸಾಲೆ ಅಂದರೆ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸೋಯಾ ಸಾಸ್, ಚಿಲ್ಲಿ ಸಾಸ್ ಎಲ್ಲ ಹಾಕ್ಬಿಟ್ಟು ಮಾಡ್ತೀವಲ್ಲ, ಆವಾಗ ಇನ್ನೂ ಬೇರೆ ಥರ ಟೇಸ್ಟ್ ಕೊಡುತ್ತೆ. ಮಾತ್ರ ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟು ಯಾವ ಥರ ಅಂತ ತೋರಿಸಿದ್ದೀನಿ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ವ್ಲಾಗ್ ಬಂದು ಇಷ್ಟೇ. ಆಮೇಲೆ ಇವತ್ತಿನ ವ್ಲಾಗಲ್ಲಿ ಏನಾಯಿತು ಅಂತ ನಾನು ತೋರಿಸಿದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.